ಡಿವೈಎಸ್ಪಿ ರಾಮಚಂದ್ರ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣ ಸಂಬಂಧ ಪಬ್ಲಿಕ್ ಟಿವಿಗೆ ಸಂತ್ರಸ್ತೆ ಮಾತನಾಡಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ವಾಲ್ಮೀಕಿ ಸಂಘದ ಅಧ್ಯಕ್ಷ ಸೈಟ್ ಕೊಡಿಸುವುದಾಗಿ ವಂಚಿಸಿದ್ರು ಎಂಬ ವಿಷಯವನ್ನ ಆಕೆ ಹೇಳಿಕೊಂಡಿದ್ದಾರೆ. ಡಿವೈಎಸ್ಪಿ ರಾಮಚಂದ್ರ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣ ಸಂಬಂಧ ಪಬ್ಲಿಕ್ ಟಿವಿಯ ಜೊತೆಗೆ ಸಂತ್ರಸ್ತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ವಾಲ್ಮೀಕಿ ಸಂಘದ ಅಧ್ಯಕ್ಷ ಸೈಟ್ ಕೊಡಿಸೋದಾಗಿ ನನ್ನನ್ನು ನಂಬಿಸಿ ವಂಚಿಸಿದ್ದಾರೆ ಅಂತ ಆರೋಪಿಸಿದ್ದಾರೆ. 12 ರಿಂದ 13 ಲಕ್ಷ ಪಡೆದು ನನಗೆ ವಂಚನೆಯನ್ನ ಮಾಡಲಾಗಿದೆ. ಮಹಿಳಾ ಆಯೋಗ ಸೂಚನೆಯಂತೆ ತುಮಕೂರು ಟೌನ್ ಠಾಣೆಗೆ ಈ ಸಂಬಂಧ ದೂರನ್ನ ದಾಖಲು ಮಾಡಲಾಗಿದೆ. ದೂರಿನ ಬಳಿಕ ಡಿವೈಎಸ್ಪಿ ರಾಮಚಂದ್ರ ಅವರಿಂದ ಕರೆ ಬಂತು. ಡಿವೈಎಸ್ಪಿ ರಾಮಚಂದ್ರಪ್ಪ ಮಧುಗಿರಿಗೆ ಕರೆದುಕೊಂಡು ಹೋಗಿದ್ರು. ಧೈರ್ಯ ಹೇಳುವ ನೆಪದಲ್ಲಿ ರೂಮ್ಗೆ ಕರೆದೊಯ್ದು ದೌರ್ಜನ್ಯ ಎಸಗಿದ್ದಾರೆ ಅನ್ನುವ ಆರೋಪವನ್ನು ಅವರು ಮಾಡ್ತಾ ಇದ್ದಾರೆ. ಕೈಕಾಲು ಹಿಡ್ಕೊಂಡ್ರು ಕೂಡ ಮೈ ಕೈ ಮುಟ್ಟಿ ದೌರ್ಜನ್ಯವನ್ನು ಎಸಗಿದ್ದಾರೆ ಎಂಬ ಗಂಭೀರ ಆರೋಪ. ಇದೀಗ ರಾಮಚಂದ್ರಪ್ಪ ಅವರ ವಿರುದ್ಧ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡ್ತಾ ಅವರು ಎಲ್ಲ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಮಧುಗಿರಿ ಡಿವೈಎಸ್ಪಿ ರಾಮಚಂದ್ರಪ್ಪ ಅವರಿಂದ ದೌರ್ಜನ್ಯಕ್ಕೆ ಒಳಗಾದಂಥ ಮಹಿಳೆ ನನ್ನ ಜೊತೆ ಇದ್ದಾರೆ. ಅವರು ಯಾವ ಕೇಸನ್ನು ಇಟ್ಕೊಂಡು ಡಿವೈಎಸ್ಪಿ ಬಳಿ ಸಹಾಯಕ್ಕಾಗಿ ಹೋಗಿದ್ರು ಅನ್ನುವಂಥದ್ರ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಮಹಿಳೆ ನನ್ನ ಜೊತೆ ಇದ್ದಾರೆ. ಮೇಡಮ್ ನಮಸ್ತೆ. ಯಾವ ಕಾರಣಕ್ಕಾಗಿ ಡಿವೈಎಸ್ಪಿ ಬಳಿ ಹೋಗಿದ್ರಿ? ಏನು ಕೇಸನ್ನು ಇಟ್ಕೊಂಡು ಹೋಗಿದ್ರಿ? ನಮಗೆ ಹೀಗೆ ಒಬ್ಬರು ಕುಪ್ಪೂರು ರಂಗಪ್ಪ ನಾಯಕ ಅಂತ ಫೇಸ್ಬುಕ್ ಮುಖಾಂತರ ಪರಿಚಯ ಆಗಿದ್ರು. ನಾವೇನೇ ಒಂದು ಪೋಸ್ಟು ಅಪ್ಲೋಡ್ ಮಾಡಿದ್ರು ಅವರು ನಮಗೆ ಇವರು ನಮಗೆ ಗೊತ್ತು, ಇವ್ರು ನಮಗೆ ಗೊತ್ತು ಅಂತ ಹೇಳಿದ್ರು. ಅವರು ಯಾರೇ ಆಗಿದ್ರು ನಮ್ಮ ತಾಯಿ ಕಡೆ ನಮ್ಮ ತಮ್ಮ ಕಡೆ ಎಲ್ಲ ರಿಲೇಷನ್ ಇತ್ತು. ಹಾಗಾಗಿ ನಾವು ಅವ್ರನ್ನ ಒಂದು ಸಂಬಂಧಿಕರು ಅನ್ನೋ ಒಂದು ಗುರುತಿಸ್ಕೊಳ್ಳೋಕ್ಕಾಯಿತು. ಹಾಗಾಗಿ ನಮಗೆ ಏನು ಕೆಲಸ ಮಾಡ್ಕೊಂಡಿರೋದು ಹಾಗೆ ಹೀಗೆ ಅನ್ನೋ ಒಂದು ಮಾತಾಡೋ ಒಂದು ವಿಚಾರದಲ್ಲಿ ನಾವೇನು ಕೆಲಸ ಮಾಡ್ಕೊಂಡಿಲ್ಲ. ನಾವು ತುಮಕೂರು ರಾಜ್ಯಾಧ್ಯಕ್ಷ ಕುಪ್ಪೂರು ನಮ್ಮದು, ನಾವು ಕುಪ್ಪೂರು ರಂಗಪ್ಪ ನಾಯಕ ಹಾಗೆ ಹೀಗೆ ಅಂತ ಎಲ್ಲ ನಮಗೆ ಹೇಳ್ತಾಯಿದ್ರು. ಎಲ್ಲ ರಾಜನಹಳ್ಳಿ ಪ್ರಸನ್ನಾನಂದ ಸ್ವಾಮೀಜಿ ಅದ್ರ ಕಡೆಯಿಂದ ನಾನು ರಾಜನಹಳ್ಳಿದೆಲ್ಲ ದಾವಣಗೆರೆ ಹತ್ರ ಏನೋ ನೋಡ್ಕೊಳ್ಳೋದು. ನಮಗೆ ಪರಮೇಶ್ ಸಾಹೇಬರು, ಕೆ ಎನ್ ರಾಜನ್ ಸಾಹೇಬರು ಮತ್ತು ಸತೀಶ್ ಜಾರಕಿಹೊಳಿ ಸಾಹೇಬ್ರು ಎಲ್ಲರೂ ತುಂಬ ಆಪ್ತರು. ನಂಗೆ ಹಿಂಗೆ ಫ್ರೀ ಸೈಟ್ ಕೊಡಿಸೋದು ಅದೆಲ್ಲ ನಾನು ಕೆಲಸ ಮಾಡ್ಕೊಂಡಿರೋದು ಆ ಥರ ಎಲ್ಲ ಹೇಳಿದರು ಸರ್. ನಮಗೆ ಹಿಂಗೆ ಪರಿಚಿತ ತುಂಬ ರಿಲೇಷನ್ಶಿಪ್ಪು ಆಗೋಯ್ತು. ಅವರೆಲ್ಲೇ ನೋಡಿದ್ರು ನಮಗೆ ಮಾವ ಥರ ರಿಲೇಷನ್ ಆಗಬೇಕಾಗಿ ಬಂತು. ನನ್ನ ಮನೆ ಹತ್ರ ಎಲ್ಲ ಹೇಳಿದೆ, ನಮ್ಗೆ ಅಲ್ಲೆಲ್ಲ ಸಂಬಂಧ ಇದೆ ಅಮ್ಮ ಅಂದರು. ಹಂಗಾಗಿ ನಾವು ನಮ್ಮೂರಿಗೂ ಕರ್ಕೊಂಡು ಹೋದ್ವಿ. ನಮ್ಮ ಮನೆಗೆ ಅವರೆಲ್ಲ ಬರೋದು, ಏನೇ ಒಂದು ಕಷ್ಟ ಆದರೂ ನಾವೇ ಅವ್ರಿಗೆ ಎಷ್ಟು ದುಡ್ಡು ತಗೊಂಡಿದ್ರ ಸೈಟ್ ಕೊಡಿಸ್ತೀನಿ ಅಂತ ರಂಗಪ್ಪ ಅವರು? ಏನು ಕತೆ ಅವರು ಹೀಗೆ ಸರ್ ಫಸ್ಟ್ಗೆ ಒಂದು 5,000 10,000 ಈ ಥರ ಎಲ್ಲ ಪ್ರಾಬ್ಲಮ್ ಆದಾಗ ಇಸ್ಕೊಳ್ಳೋರು ಮತ್ತು ರಿಟರ್ನ್ ಮಾಡಿಬಿಡೋರು. ಮಾಡಿದಾಗ ಈಗ ನಮ್ದು ಯಾವ್ದಾದ್ರು ನಮಗೆ ಮಕ್ಕಳಿಲ್ಲ ಏನಿಲ್ಲ ಇಬ್ಬರು ದುಡಿಯೋದು. ಸೊ ಯಾವ್ದಾರ ಒಂದು ಚೀಟಿ ದುಡ್ಡು ಅದು ಇದು ಬಂದಾಗೆಲ್ಲ ನಾವು ನಿಮಗೆ ಹಂಗೂ ಸುಮ್ಮನೆ ದುಡ್ಡು ವೇಸ್ಟ್ ಮಾಡಬೇಡಿ, ಈ ಥರ ಇನ್ವೆಸ್ಟ್ ಮಾಡಿ, ನಾನು ಬರೀ ಫ್ರೀ ಸೈಟ್ ಕೊಡಿಸೋದೆ ತುಂಬ ಒಳ್ಳೆ ಇರತ್ತಾಗೆ ಅಂತ ಹೇಳಿ ನಮಗೆ ದವಸಪೇಟೆ ಹತ್ರ ಎಲ್ಲ ಒಂದು ನೀಲಗಿರಿ ಒಂದು ಗಿಡ ಇದೆ, ಆ ಥರ ಅಲ್ಲಿ ಆ ಕಡೆ ತೋರಿಸಿದ್ರು. ಇಲ್ಲಿ ನಮ್ಮ ಮನೆಗೆಲ್ಲ ಬಂದಾಗ ಇಲ್ಲಿ ಆನೆಕಲ್ ಕಡೆ ಯಾರೋ ಫೋನ್ ಮಾಡಿ ಹಿಂಗೆ ನಮ್ಮ ಇವರಿದ್ದಾರೆ ಫ್ರೀ ಸೈಟ್ ಎಲ್ಲ ಇದು ಮಾಡ್ತಾರೆ, ಸೈಟ್ ಕೊಡಿಸ್ಬೇಕು ನಾವು ಅವ್ರಿಗೆ, ಅದಕ್ಕೆ ನಿಮಗೆ ಫೋನ್ ಮಾಡಿದ್ವಿ ಮಾತಾಡ್ಸೋಣ ಅಂತ ಮಾತಾಡ್ಸೋರು ಸರ್. ಹಾಗಾಗಿ ನಾವು ನಮ್ಮ ಯಜಮಾನ್ರು ನಮ್ಮ ತಂದೆ ತಾಯಿನೆಲ್ಲ ಪ್ರತಿಯೊಬ್ಬರು ನಾವು ನಂಬು ಇದ್ವಿ. ಅವ್ರನ್ನ ತುಂಬ ದುಡ್ಡು ಕಳ್ಕೊಂಡ್ವಿ. ಅವ್ರಿಗೇನೇ ಕಷ್ಟ ಆದ್ರೂ 50,000 ಲಕ್ಷ ಈ ಥರ ಎಲ್ಲ. ಅವಾಗ ನಂದು ಚಿಕ್ಕ ಫೋನ್ ಇತ್ತು, ದೊಡ್ಡ ಫೋನ್ ಇರಲಿಲ್ಲ. ಹಾಗೆಲ್ಲ ಬೇರೆಯವ್ರ ಹತ್ರನೇ ಟ್ರಾನ್ಸಾಕ್ಷನ್ ಮಾಡೋದು, ಬಂದು ಮನೆಗೆಲ್ಲ ಇಸ್ಕೊಂಡು ಹೋಗೋದು, ನಾವು ಹೋಗಿ ಅಲ್ಲಿ ಕೊಟ್ಬರೋ ಈ ಥರ ಎಲ್ಲ ಆಯಿತು. ನಾನು ಫೋನ್ಪೇ ಅದೇ ದೊಡ್ಡ ಫೋನ್ ತೊಗೊಂಡಾಗ ಫೋನ್ಪೇ ಮುಖಾಂತರ ಟ್ರಾನ್ಸಾಕ್ಷನ್ ಆಗಿರೋದು ಇದೆ ಸರ್. ಆ ಥರ ಎಲ್ಲ ಆದಾಗ ಹಿಂಗೆ ಅವರು ಯಾವುದೋ ಒಂದು ಹಿಂಗೆ ಅವರು ಬರ್ತಾ ಹೋಗ್ತಾ ವಂಚನೆ ಆದಮೇಲೆ ಈ ರಂಗಪ್ಪ ಅವರ ವಿರುದ್ಧ ನೀವು ಕಂಪ್ಲೇಂಟ್ ಕೊಡ್ತೀರಾ. ಕಂಪ್ಲೇಂಟ್ ಕೊಟ್ಟಾದಂಥ ಸಂದರ್ಭದಲ್ಲಿ ಡಿವೈಎಸ್ಪಿ ನಿಮಗೆ ಫೋನ್ ಮಾಡಿ ಕರೀತಾರೆ. ಅದಾದ್ಮೇಲೆ ಏನಾಗುತ್ತೆ? ನಾವು ಕಂಪ್ಲೇಂಟ್ ಮಹಿಳಾ ಆಯೋಗಕ್ಕೆ ಒಂದ್ಸರಿ ಅವ್ರ ಕಡೆಯಿಂದ ವಂಚನೆ ಆದಮೇಲೆ ನಮಗೆ ದುಡ್ಡು ಬರಲ್ಲ ಅನ್ನೋ ಒಂದು ವಿಚಾರ ಗೊತ್ತಾಯಿತು. ಆ ವಿಚಾರ ಗೊತ್ತಾದ ಕಾರಣ ನಾವು ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಮಾಡೋಕ್ಕೆ ಈಗ ಯಾರೋ ನಮಗೆ ಸಪೋರ್ಟ್ ಮಾಡಿದ್ರು. ನಾವು ಹೋಗಿ ಅಲ್ಲಿ ಕಂಪ್ಲೇಂಟ್ ಮಾಡೋಕ್ಕೆ ಬಂದಾಗ ನೀವು ಮೊದಲು ಎಲ್ಲಿ ನೀವು ಕಂಪ್ಲೇಂಟ್ ಮಾಡಿದ್ರಿ ಅಂತ ನಮ್ಮನ್ನ ಕೇಳಿದ್ರು. ನಾವೆಲ್ಲೂ ಮಾಡಿಲ್ಲ, ನಮಗೆ ಗೊತ್ತಾಗಲ್ಲ. ಅದಕ್ಕೆ ಮಹಿಳಾ ಆಯೋಗ ಅಂದರೆ ಒಂದು ಇದು ಅಂತ ನಾವು ಇಲ್ಲಿಗೆ ಬಂದ್ವಿ. ಭಯ ಇರಲ್ಲ, ನಮ್ಗೆ ನ್ಯಾಯ ಸಿಗುತ್ತೆ ಅಂತ ಇಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿದ್ದಕ್ಕೆ ನೀವು ಒಂದ್ಸರಿ ಹೋಗಿ ಅಲ್ಲಿ ಲೋಕಲ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿ ಅಂತ ಹೇಳಿದರು. ನಾನು ಹೋಗ್ಬಿಟ್ಟು ತುಮಕೂರು ಟೌನ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದ್ದೆ. ಮಾಡಿದ ಕಾರಣ ಅಲ್ಲಿ ಯಾವುದೇ ನಮಗೆ ನ್ಯಾಯ ಸಿಕ್ಕಿಲ್ಲ, ಮೋಸ ಆಯಿತು. ಹಾಗಾಗಿ ಮತ್ತೆ ನಾನು ಏನು ಭಯಪಟ್ಟು ಎಲ್ಲೋದ್ರೂ ಈ ಥರ ಮೋಸ ಆಯ್ತಲ್ಲ, ದುಡ್ಡು ಬರ್ತಾ ಇಲ್ವಲ್ಲ ಅನ್ನೋ ಒಂದು ನೋವಲ್ಲಿದ್ವಿ. ಆ ಟೈಮ್ ಮಹಿಳಾ ಆಯೋಗದ್ದು ಅಲ್ಲಿ ಗ್ಯಾಪು ಒಂದು 2 ತಿಂಗಳು 1.5 ತಿಂಗಳು ಆಯಿತು.
ಹಾಗಾಗಿ ಮಹಿಳಾ ಆಯೋಗದ್ದು ಏನೂ ಆಗಿಲ್ವಲ್ಲ ಅಂತ ಹೇಳಿಬಿಟ್ಟು ನಾವು ಯೋಚನೆ ಮಾಡೋ ಒಂದು ಟೈಮಲ್ಲಿ ನನಗೆ ಒಂದು ಯಾವುದೋ ಒಂದು ನೋಟಿಸು ನಮ್ಮ ತಂದೆ ಮನೆ ಅಡ್ರೆಸ್ಗೆ ಹೋಗಿತ್ತು ಸರ್. ನಾನು ಆಧಾರ್ ಕಾರ್ಡ್ ಅಲ್ಲೇದೇ ಕೊಟ್ಟಿದ್ದು, ತಂದೆ ಮನೆ ಅಡ್ರೆಸ್ದು. ಅಲ್ಲಿಗೆ ಹೋದಾಗ ಈ ಥರ ನನಗೆ ಗೊತ್ತಾಗಲ್ಲ, ಅದೆಲ್ಲ ಯಾರಿಗೋ ಕಳಿಸಿದ್ದೆ, ಈ ಥರ SP ಇಂದ ಫೋನ್ ಬರುತ್ತೆ, ಮಹಿಳಾ ಆಯೋಗದ್ದು ಸ್ಟ್ರಾಂಗ್ ಆಗಿದೆ ಅಂದರು. ಆಗ ನಂಗೆ ತುಂಬ ಖುಷಿ ಆಯಿತು ಸರ್, ಮಹಿಳಾ ಆಯೋಗದಿಂದ ಬಂದಿದೆ ಅಂದರೆ ನನಗೆಲ್ಲೋ ಒಂದು ಕಡೆ ನ್ಯಾಯ ಸಿಗುತ್ತೆ ಹಾಗೆ ಹೀಗೆ ಅಂತ ನಾನು ಖುಷಿ ಪಟ್ಟಾಗ ಮತ್ತೆ ಗ್ಯಾಪ್ ಆಯಿತು ಸರ್. ಒಂದು ತಿಂಗಳು ಒಂದು 20 ದಿವಸ ಎಲ್ಲ ಗ್ಯಾಪ್ ಆಯಿತು. ಮತ್ತೆ ಒಂದು ಫೋನ್ ಬಂದಾಗ ಅವರು ನಾವು SP ಅಮ್ಮ ಇದು ಕೊರಟಗೆರೆ ಇದು ಮಧುಗಿರಿಯಿಂದ ಅಂತ ಅವರು ಹೇಳಿದ್ರು. ಮಧುಗಿರಿನ ನಮಸ್ತೆ ಹೇಳಿ ಸರ್ ಅಂತ ನಾನು ಹೇಳಿದೆ. ಆಗ ನಾವು ಹಿಂಗೆ DOSP ನೀವೇನೋ ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಮಾಡಿದ್ರಂತಲ್ಲ, ಅದು ನಮ್ಮ ಕಳಿಸಿದ್ದಾರೆ ಇಲ್ಲಿಗೆ, ನೀವು ಬರಬೇಕಾಗುತ್ತೆ ಇವತ್ತು ಅಂತ ಅಂದರು. ಸರ್ ಇವತ್ತಾ ನಾವು ಅಂದರೆ ನನಗೆ ಒಂದು ಕಡೆ ಖುಷಿ ಆಯಿತು, ಏನೋ ಫೋನ್ ಮತ್ತು ಏನೋ ಒಂದು ಆಗುತ್ತೆ, ನಾವು ಅನ್ಯಾಯ ಆಯಿತು ಅಂದ್ವಿ, ದೇವರೆಲ್ಲ ಒಂದು ಕಡೆ ನಮಗೆ ಕೈ ಹಿಡ್ದ ಅನ್ನೋ ಒಂದು ಇದರಲ್ಲಿ ಮಾತಾಡಿದ್ವಿ. ಆಗ ನನಗೆ ಅಳು ಬಂದ್ಬಿಡ್ತು ಸರ್, ಆ ನೋವು ಒಂದು ಕಡೆ ಖುಷಿ ಒಂಥರ. ಫೋನ್ ಬಂದಾಗ ನೀವು ಅಳಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕೆ ಅಳ್ತಾ ಇದೆಯಾ, ಯಾಕೆ ಏನಾಯಿತು, ನಂಗೆ ಇದು ಈ ಥರ ಆಯಿತು ಹಿಂಗೆಲ್ಲ ನನಗೆ ನ್ಯಾಯ ಸಿಕ್ಕಿಲ್ಲ. ಕೊನೆಗೆ ಫೋನ್ಪೇ ಇದೆ ಎಲ್ಲ ಏನಾಯ್ತು ಅದು ಕೊಡಿಸ್ತೀವಿ ಅಂದರು. ಲಾಸ್ಟ್ ಟೈಮು 1 ತಿಂಗಳು ಅಲ್ಸಿದ್ರು, ನಂಗೆ ಅದು ಸಿಕ್ಕದೇ ಇದ್ದಾಗ ಈ ಥರ ಫೋನ್ ಬಂದಿದ್ದಕ್ಕೆ ಏನೋ ಒಂದು ನ್ಯಾಯ ಸಿಗುತ್ತೆ ಅಂದ್ಕೊಂಡಿದ್ದೀನಿ. ತುಂಬ ನೋವಾಗ್ತಿದೆ ಸರ್. ನಾನು ಮಾತಾಡೋದಕ್ಕಿಂತ ಅಳೋದೇ ಜಾಸ್ತಿ ಮಾಡಿದೆ. ಆಗ ಅವರು ವಿಡಿಯೋ ಕಾಲು ಮಾಡಿದ್ರು. ನನಗೆ ವಾಟ್ಸಪ್ಪಲ್ಲಿ ವಿಡಿಯೋ ಕಾಲ್ ಬಂದರೆ ಎತ್ಬೋದೇನೋ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಸರಿ ಕಟ್ ಮಾಡಿ ವಿಡಿಯೋ ಕಾಲೇ ಎತ್ತುತ್ತೀನಿ ಅಂದೆ. ಇಲ್ಲ ಹಂಗೆ ಮಾತಾಡ್ಕೊಂಡು ಎತ್ತು, ಅದೇನೋ ಅಂದರು. ಅದು ಕ್ಲಿಕ್ ಮಾಡಿದೆ. ಆಗ ಅವರು ಫಸ್ಟು ಯೂನಿಫಾರ್ಮ್ ಕಾಣಿಸ್ತು. ಆವಾಗ ನನಗೊಂದು ಧೈರ್ಯ ಬಂತು. ಆವಾಗ ಹೇಳಿ ಸರ್ ಅಂದರು. ಅವರು ನೋಡಿದಾಗ ನಮ್ಮ ತಂದೆ ಏಜಲ್ಲಿದ್ದರು. ಆವಾಗ ನನಗೆ ಎಲ್ಲಿಲ್ಲದೆ ಇರೋ ಒಂದು ನೋವು, ಒಂದು ಧೈರ್ಯ, ಒಂದು ಇದು ಬಂತು ಸರ್. ಆಗ ನಾನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮಾತಾಡೋದು ಅಳೋದೇ ಮಾಡ್ತಿದ್ದೆ. ಸರಿಯಾಗಿ ಮುಖ ಕಾಣಿಸ್ತಾ ಇಲ್ಲ, ಮುಖದ ಕಡೆ ಹಿಡ್ಕೊ ಅಂದರು. ಆವಾಗ ಮುಖನೂ ಇಲ್ಲಿ ನೋಡಿಲ್ಲಿ ನಾನು ನೋಡ್ದ ಧೈರ್ಯ ಬಂತ, ಏನಾಗಲ್ಲ ನಾವಿದ್ದೀವಿ, ಅದಕ್ಕೆ ಅಂತಾರೆ ನಾವೆಲ್ಲ ಇದ್ದೀವಿ, ಹಂಗೆ ಹಿಂಗೆ ಅಂತ ಅವ್ರು ಹೇಳಿದರು ಸರ್. ಆಗ ನಾನು ನಡೆದಿದ್ದ ವಿಚಾರ ಘಟನೆ ಏನು ಅಂತ ಎಲ್ಲ ಹೇಳ್ಕೊಂಡೆ ಅವ್ರಿಗೆ. ಹೇಳ್ಕೊಂಡಾಗ ನೀವು ಯಾವಾಗ ಬರ್ತೀರಾ, ಯಾವಾಗ ಬರೋಕ್ಕಾಗುತ್ತೆ, ನಾನಿದ್ದೀನಿ, ನನ್ನ ನಂಬು, ನೋಡ್ದ ಯೂನಿಫಾರ್ಮ್ ಇದು ನನ್ನ ಆಫೀಸು ಆ ಥರ ಅಂತ ಎಲ್ಲ ಅವ್ರು ತೋರಿಸಿದ್ರು ಸರ್. ಆಫೀಸು ತೋರಿಸಿದ್ರು, ಅವ್ರು ಕೂತ್ಕೊಂಡಿರೋದು ಅವ್ರ ಯೂನಿಫಾರ್ಮಲ್ಲೇ ನನಗೆ ವಿಡಿಯೋ ಕಾಲು ಮಾಡಿದ್ದು. ಆ ಥರ ಮಾಡಿ ಮಾತಾಡಿದಾಗ ಸರ್ ಮತ್ತು ನಾನು ಬರಬೇಕಾದ್ರೆ ಫೋನ್ ಮಾಡಿ, ನಮ್ಮ ನೀನು ಬರಬೇಕಾದ್ರೆ 2 ದಿನ ಮುಂದಾಗೆ ಹೇಳು, ನಾನು ಅವನು ಕರೆಸ್ಬೇಕಾಗುತ್ತೆ ಅಂತ ಹೇಳಿದರು ಸರ್. ನಾವು ಸರ್ ಇಂಥ ದಿವಸ ಬರ್ತೀವಿ ಅಂತ ಆಗಸ್ಟ್ ತಿಂಗಳು 7ನೇ ತಾರೀಕು ಅನ್ನೋ ಒಂದು ಇದರಲ್ಲೇನೋ ನಂಗೆ ಅವ್ರು ಫೋನ್ ಬಂದಿತ್ತು ಅನಿಸುತ್ತೆ, ನಂಗೆ ಸರಿಯಾಗಿ ನೆನಪಿಲ್ಲ ಸರ್. ಅದಕ್ಕೆ ಮತ್ತೆ ಫೋನ್ ಬಂದಾಗ ಮತ್ತೆ ನಾವು ಮಾಡಿದ್ವಿ, ಒಂದು 15 ದಿವಸ, ಒಂದು ವಾರ ಬಿಟ್ಕೊಂಡು ಮತ್ತೆ ಮಾಡಿದ್ವಿ ಸರ್, ಬರ್ತಾಯಿದ್ದೀವಿ ಕರೆಸಿ ಅಂತ. ಆಗ ಅವನಿಗೆ ಬರೋಕ್ಕೆ ಹೇಳಿದ್ರೇನೋ, ಅವರು ಬಂದಿದ್ನೇನೋ, ನಾವು ಹೋಗಿದ್ವಿ ಸರ್. ಅಲ್ಲಿ ಹೋದಾಗ ಸಾರ್ ಇರಲಿಲ್ಲ, ಯಾವುದೋ ಕೇಸ್ ಮೇಲೆ ಹೊರಗಡೆ ಹೋಗಿದ್ದ ರಾಮಚಂದ್ರಪ್ಪ. ಹೋದಾಗ ಅವ್ರು ಇರಲಿಲ್ಲ. ಬಂದಾಗ ಮತ್ತೆ ಹೋಗಿ ಕೇಳಿದ್ವಿ. ಅವ್ರು ಸಂಜೆ ಬರೋದು, ಅವ್ರನ್ನ ಅಲ್ಲೇ ಇರಿಸ್ಕೊಳ್ಳಿ ಅಂತ ಸಾರ್ಗೆಲ್ಲ ಹೇಳ್ತಾಯಿದ್ರು. ಅವನು ಆ ಗ್ಯಾಪಲ್ಲಿ ಬಂದಲ್ಲೆಲ್ಲ ಅಡ್ಡಾಡ್ಕೊಂಡು ಒಳಗೆಲ್ಲ ಹೋಗಿ ಏನೋ ಮಾತಾಡ್ತಿದ್ದ. ಅದೇ ಬಂದಿದ್ದೀನಿ ಅಂತ ಏನೋ ಹೇಳ್ತಿದ್ನೇನೋ, ಅವ್ನು ಬಂದು ಹೋಗಿದ್ದ. ನಾವು ನಮ್ಮ ರಿಲೇಟಿವ್ ಯಾರೋ ಸಿಕ್ಕಿದ್ರು ಮಧುಗಿರಿಲಿ, ಅಲ್ಲೇ ಧ್ವಜಸ್ತಂಭ ಇದೆ ಆ ಆಫೀಸ್ ಹತ್ರ, ಅಲ್ಲಿ ಮಾತಾಡ್ತಾಯಿದ್ವಿ. ಆಮೇಲೆ ಹಿಂಗೆ ಒಂದು 5:45 ಈ ಥರ ಆಗೋಯ್ತು. ಸರ್ ಬರಲೇ ಇಲ್ಲ, ನಾವಿನ್ನು ಹೋಗೋದ ಕೇಳಿ ಸರ್ ಅಂದ್ವಿ. ಫೋನ್ ಮಾಡಿ, ಇಲ್ಲ ಬರ್ತಾಯಿದ್ದೀನಿ, ಬಂದೆ ನಿಯರ್ ಇಲ್ಲೇ ಇದ್ದೀನಿ, ಇರಿಸ್ಕೊ ಅಂತ ಹೇಳಿದ್ರು. ಅಲ್ಲೇ ಒಂದು 5:45 6 ಗಂಟೆ ಅಲ್ಲೇ ಆಗೋಗಿತ್ತು ಸರ್. ಆಮೇಲೆ ಬಂದರು ಅವರು, ಅವ್ರನ್ನ ಕರಿ ಅಂದರು. ನಾವು ಹೋದ್ವಿ, ನಾವು ನಮ್ಮ ಹಸ್ಬೆಂಡೇ ಆಗಿದ್ದಿದ್ದು. ಹೋದಾಗ ಎಲ್ಲ ಅವ್ನಿಗೆ ಫೋನ್ ಮಾಡಿರಿ, ಅವ್ನು ಕರೀರಿ ಇಲ್ಲಿ ಅಂತ ಇನ್ನೊಂದು ಸಾರಿಗೆ ಹೇಳಿದ್ರು, ಅಲ್ಲಿರೋ ಸ್ಟಾಫ್ಗೆ ಹೇಳಿದ್ರು. ಅವ್ರು ಕಾಲ್ ಮಾಡಿದಾಗ ಅವ್ರು ಅಲ್ಲೇ ತುಮಕೂರಲ್ಲಿದ್ದೀವಿ, ನಮ್ಗೆ ಯಾರಿಗೋ ನಾವು ಅಲ್ಲೇ ಬಂದುಬಿಟ್ವಿ, ಯಾರು ಕೇಳೋದೆ, ನಾನು ಬರೋಕ್ಕೆ ಹೇಳಿದ್ದೆ, ಈಗ ಅವ್ರು ಕೆಲಸ ಕೆಡಿಸ್ಕೊಂಡು ಬನ್ನೇರುಘಟ್ಟದಿಂದ ಬಂದಿದ್ದಾರೆ ಹಾಗೆ ಹೇಗೆ ಅಂತ ಇವರು ಸ್ಟ್ರಾಂಗಾಗಿ ಮಾತಾಡಿದ್ರು. ನಮ್ಮ ಹತ್ರನೂ ಅವತ್ತಿನ ರೀತಿಲಿ ಸರಿ ಹಿಂಗೆ ಹೋಗಿದ್ದಾನೆ, ಅವ್ನು ನಂಗೆ ಇರಬೇಕಾಗಿತ್ತು, ಈಗ ನೀವಿಲ್ವಾ, ಅವ್ನು ಇರಬೇಕಾಯ್ತು ಅನ್ನೋ ಥರ ಮಾತಾಡಿದ್ರು. ಆಗ ನನಗೆಲ್ಲೋ ಇನ್ನೂ ಒಂದು ಧೈರ್ಯ ಬಂತು, ಏನೋ ಒಂದು ಆಗುತ್ತೆ, ಒಳ್ಳೇದಾಗುತ್ತೆ ರೀ, ಪರವಾಗಿಲ್ಲ ರೀ, ಸಾರು ಅಪ್ಪ ಇದ್ದಂಗೆ ಅವರೇ, ಅಪ್ಪಗಿನ್ನ ಏಜೇ ಆಗೈತೆ, ಪರವಾಗಿಲ್ಲ, ನ್ಯಾಯ ಕೊಡಿಸ್ತಾರೆ ಬಿಡಿ ಅಂದೆ. ಸರಿ ಅಮ್ಮ ನೀವು ನಾಳೆ ಬಾ ಹೋಗಿ ಅಂತ ಹೇಳಿ ಕಳಿಸಿದ್ರು ಸರ್. ಅವತ್ತಿನ ವಿಷಯ ಅಷ್ಟೇ. ನೆಕ್ಸ್ಟ್ ಡೇ ಬರೋಕ್ಕೆ ಹೇಳಿದ್ರು ಸರ್. ಅವ್ರು ಬಂದಮೇಲೆ ನೀವು ಫೋನ್ ಮಾಡಿ ಸರ್ ಅಂತ ನಾನೇ ಒಂದು ಫೋನ್ ಮಾಡಿದೆ ಅನ್ಸುತ್ತೆ ಸರ್. ಅವ್ರು ಯಾವಾಗ ಬರ್ತಾರಂತೆ, ನಾವು ಯಾವಾಗ ಬರಬೇಕಂತೆ.
ಯಾವಾಗ ಬರಬೇಕು ಸರ್ ಅಂತ ಕೇಳಕ್ಕೆ ನಾನೇ ಮಾಡಿದೆ ಅನಿಸುತ್ತೆ, ಇಲ್ಲ ಅವರೇ ಮಾಡಿದ್ರು ಅದು ನೆನಪಿಲ್ಲ ಸರ್ ನನಗೆ. ಮತ್ತೆ ಅವ್ರ ಕಡೆಯಿಂದಲೇ ನನಗೆ ಫೋನ್ ಬರುತ್ತೆ ಸಾರಿಂದಲೇ, ನೀವು ಬರ್ರಮ್ಮ ಅವ್ರು ಆಲೇ ಬಂದೇ ಬಿಟ್ಟವ್ರಂತೆ ಅಂತ ಹೇಳಿದ್ರು. ಬಂದಿದ್ದಾರೆ ಹತ್ರನೇ ಇದ್ದಾರೆ ಬನ್ನಿ ಅಂದರು. ಸರಿ ಸರ್ ಆಯಿತು ಅಂತ ಹೇಳಿ ನಾನು ಗಾಬರಿಯಿಂದಲೇ ಇನ್ನೆಲ್ಲಿ ಲೇಟ್ ಆದರೆ ಅವ್ರು ಬೈತಾರೋ ಮತ್ತೆ ಎಲ್ಲಿ ಇದಾಗುತ್ತಂತ ನಾನು ಗಾಬರಿಯಲ್ಲೇ ಹೋದೆ ಸರ್. ಅವತ್ತು ಹೋದಾಗ ಅಲ್ಲಿ ಏನಾಯಿತು ಅಂದರೆ ಹೋದಾಗ ಅಲ್ಲಿ ಅವ್ನು ಬಂದೇ ಇಲ್ಲ. ಅವರು ಬರ್ತಿದ್ದಾನೆ ಆಲೇ ಬಂದೆ ಅವನೇ ಅಂದ ವ್ಯಕ್ತಿ ಅಲ್ಲಿಲ್ಲ ಸರ್. ಅವನು ಹೋದಾಗ ಅವರು ಫೋನ್ ಮಾಡಿದ್ರು, ಮತ್ತೆ ಸ್ಟಾಪ್ ಕೇಳಿ ಅವ್ನಿಗೆ ಫೋನ್ ಮಾಡಪ್ಪ ಎಲ್ಲಿ ಬರ್ತಾವನೋ ಬರ್ತೀನಿ ಅಂತ ಹೇಳಿದ್ನಲ್ಲ ಅಂತ ಹೇಳಿದ್ರು. ಅದು ಇವರೇ ಊಟ ಹಾಕೊಂಡು ಹೇಳಿದ್ರು ಇಲ್ಲ ಅವ್ರನ್ನ ಬರ್ತೀನಿ ಅಂತ ಹೇಳಿದ್ನೋ ಅದು ಆ ವಿಚಾರನೂ ನನಗೆ ಗೊತ್ತಿಲ್ಲ ಸರ್. ಮತ್ತೆ ನೋಡಿದ್ರೆ ಅವ್ರು ಬಂದಿಲ್ಲ. ಸರಿ ನಮ್ಮ ಮನೆಯವರು ಅದೇ ನೀನು ಬಾಮ್ಮ ಅಂತ ಒಳಗಡೆ ಅವರು ರೂಮಿಗೆ ಇದರಲ್ಲಿ ಸ್ಟಾಪ್ ಕೂತ್ಕೋತಾರಲ್ಲ ಅಲ್ಲಿ ಕರೆದಿದ್ರು ಸರ್. ಅಲ್ಲಿ ಮಾತಾಡ್ತಾನೆ ಆ ಫೈಲೆಲ್ಲ ನಂದು ಮತ್ತೆ ಆ ಫೈಲೆಲ್ಲ ತೊಗೊಂಡೆಲ್ಲ ನೋಡಿದ್ರು. ನೋಡಿಬಿಟ್ಟು ನಮ್ಮ ಮನೇಲಿ ಅದು ಹೊರಗಡೆ ಇದ್ರಲ್ಲ ಅದೇ ಮಹಿಳಾ ಆಯೋಗದಿಂದ ಬಂದೈತೆ ಅಂತ ನಾನು ಸಂತಸ್ತಾಗಿ ಅವ್ರು ಕೇಳಿದ ಉತ್ತರ ಹೇಳ್ಬೇಕೇನೋ ಅನ್ನೋ ಒಂದು ಇದರಲ್ಲಿ ನಾನು ಅವ್ರನ್ನೇನು ಒಳಗೆ ಕರೀಲಿಲ್ಲ, ಅಲ್ಲೇ ಇರು ಅಂತ ಹೇಳಿದ್ರೆ ಕೂತಿದ್ರು ನಮ್ಮ ಮನೆಯವರು. ಕೂತಾಗ ಅದೇ ಕೂತ್ಕೊಂಡು ಸ್ವಲ್ಪ ಅವ್ರು ಆ ಕಡೆ ಹೋಗಿದ್ರೇನೋ ನಾನು ಅದು ಅವರು ನನ್ನೇನು ಗಮನಿಸ್ತಾನೋ ಅದು ನಂಗೆ ಗೊತ್ತಿಲ್ಲ ಸರ್. ಆಮೇಲೆ ಸರಿ ನಡಿಯಮ್ಮ ಅಲ್ಲಿ ಪರ್ಸನಲ್ ಮಾತಾಡಬೇಕು ಅಂತ ಒಂದು ರೂಮ್ಗೆ ಕರೆದ್ರು. ಅಲ್ಲಿ ಒಂದು ರೂಮ್ ಇದೆ, ಈ ಥರ ಒಂದು ಆಫೀಸು, ಅಲ್ಲೆಲ್ಲ ಮುಂದೆ ಚೇರ, ಅದರಿಂದ ಒಂದು ಸ್ವಲ್ಪ ಒಳಗೆ ಒಂದು ರೂಮು, ಆ ರೂಮ್ ಪಕ್ಕ ಟಾಯ್ಲೆಟ್ಟು ಆ ಥರ ಇದೆ. ಅಲ್ಲಿ ಹೋದರು. ಹೇಳಮ್ಮ ಅದೇನು ಅಂತ ಹೇಳಿ ಯೂನಿಫಾರ್ಮಲ್ಲೇ ಇದ್ರು. ಹೇಳಮ್ಮ ಅದೇನು ಅಂತ ಹೇಳಿದಾಗ ನಾನು ಹೇಳೋಕ್ಕೆ ಅಂದರೆ ನಾನು ಒಳಗೆ ಹೋಗ್ಬೇಕಾದ್ರೂ ಧೈರ್ಯ ಇತ್ತು. ಅವ್ರು ನನ್ನ ತಂದೆ ಏಜಲ್ಲಿ ಅವ್ರೆ ಅಷ್ಟೊಂದೆಲ್ಲ ಮಾತಾಡಿದಾಗಲೂ ನನಗೆ ಯಾವುದೇ ರೀತಿ ನನಗೆ ಡೌಟ್ಸು ಇರಲಿಲ್ಲ, ಮುಂದೇನು ಇದೇ ಇರಲಿಲ್ಲ ಸರ್. ಅವ್ರು ಕೇಳ್ತಾರೆ ನಾನು ಹೇಳಬೇಕು ಅನ್ನೋದು ಅಷ್ಟೇ ಇತ್ತು. ನಾನು ಹೋಗಿ ಎಲ್ಲ ಹೇಳ್ಕೊತಾ ಇದ್ದರೆ ಮತ್ತೆ ಅಳು ಬಂತು ನನಗೆ. ಮತ್ತೆ ಅಳ್ತಾ ಇದ್ದೀನಿ, ಸರ್ ದಯವಿಟ್ಟು ನಂಗೆ ನ್ಯಾಯ ಕೊಡಿಸಿ ಸರ್, ನಮ್ಮ ತಂದೆ ಥರ ಇದ್ದೀರಾ, ಏನೋ ನಾನು ನಿಮ್ಮ ಕಾಲಿಗೆ ಬೀಳ್ತೀನಿ ಸರ್, ನಂಗೆ ತುಂಬ ಖುಷಿ ಆಯಿತು ನೀವು ಫೋನ್ ಮಾಡಿದ್ದಕ್ಕೆ, ನ್ಯಾಯ ಕೊಡಿಸ್ತೀವಿ ಅಂದಿದ್ದಕ್ಕೆ ಅಂತ ಎಲ್ಲ ಹೇಳ್ಬಿಟ್ಟು ತುಂಬ ಅಳು ತಡೆಯೋಕ್ಕೆ ಆಗ್ತಿಲ್ಲ ಸರ್. ನಾನು ಹೋಗಿ ಅವ್ರಿಗೆ ಕಾಲಿಗೂ ಬಿದ್ದೆ, ನಿಮ್ಮ ಕಾಲು ಹಿಡ್ಕೊತೀನಿ ಸರ್, ತುಂಬ ಕಷ್ಟ ಬಿದ್ದಿರೋದು. ನಾವು ನಮ್ಮ ಯಜಮಾನ್ರು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತೀನಿ, ಯಜಮಾನ್ರು ಕಂಬಿ ಕೆಲಸ ಕೂಲಿ ಕೆಲಸ ಮಾಡ್ತಾರೆ ಸರ್, ಈ ಥರ ಎಲ್ಲ ನಮ್ಗೆ ಅನ್ಯಾಯ ಆಗಿದೆ, ನ್ಯಾಯ ಕೊಡಿಸಿ ಸರ್ ಅಂತ ಹೇಳಿ ತುಂಬ ಅಳ್ತಾನೆ ಇದ್ದು ಕಾಲು ಹಿಡ್ಕೊಂಡಿದ್ದೀನಿ. ಭುಜ ಹಿಡ್ಕೊಂಡು ಮೇಲಕ್ಕೆ ಅವರೇ ಎತ್ತಿದ್ರು ಸರ್. ಆವಾಗಲೂ ನನಗೆ ಯಾವುದೇ ರೀತಿ ಭಯ ಆಗಲಿಲ್ಲ. ಅದೇ ಕಾಲು ಹಿಡ್ಕೊಳ್ಳೋದು ಅವ್ರಿಗೆ ಇಷ್ಟ ಇಲ್ವೇನೋ ಅಂತ ನಾನು ಎತ್ತಿದ್ರು. ಅವ್ರು ಎತ್ತಿದಾಗ ಆಮೇಲೆ ಈ ಥರ ಕಣ್ಣು ಸುಮ್ಮನಿರು, ಅಳ್ಬೇಡ ಸಮಾಧಾನ ಮಾಡ್ಕೊ ಸಮಾಧಾನ ಅಂತ ಈ ಥರ ಎಲ್ಲ ಕೆನ್ನೆ ಹಿಡ್ಕೊಂಡು ಈ ಥರ ಕಣ್ಣಾಗ ನೀರು ಅವರೇ ಒರೆಸಿದ್ರು ಸರ್. ಆವಾಗ ಈ ಥರ ಹಿಂಗೆ ಈ ಥರ ಪೂರ್ತಿ ಈ ಥರ ಹಿಡ್ಕೊಂಡಾಗ ಸರ್ ತುಂಬ ನೋವಾಗ್ತಿದೆ ಸರ್, ತುಂಬ ಅನ್ಯಾಯ ಆಗಿಬಿಟ್ಟಿದೆ. ನಮ್ಗೆ ಯಾರೂ ಸಪೋರ್ಟ್ ಇಲ್ಲ, ನಮ್ಮ ತಂದೆ ತಾಯಿಗೂ ಎಲ್ಲ ಏನೂ ಗೊತ್ತಾಗಲ್ಲ. ಅವ್ರು ಹೇಳ್ದೆ ಕೊಟ್ಟಿದ್ದೀನಿ, ಅವ್ರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ. ನಮ್ಮ ತಂದೆ ಇದ್ದಂಗೆ ಇದ್ದೀರ ಹೇಳ್ಕೊತಾ ಇದ್ದೀನಿ ಅಂತ ಅವ್ರು ಇನ್ನೂ ತೆಗ್ದೇ ಇಲ್ಲ ಸರ್. ಹಿಂಗೆ ಕ್ಯಾಮ್ರಾ ಇದ್ರೆ ಚೆಕ್ ಮಾಡ್ಕೊಳ್ಳಿ, ನನಗೇನು ಪ್ರಾಬ್ಲಮ್ ಇಲ್ಲ. ಈ ಥರ ಹಿಂಗೆ ಹಿಡ್ಕೊಂಡು ಕಣ್ಣಾಗ ನೀರು ಒರೆಸ್ಬಿಟ್ಟು ಈ ಥರ ಎಲ್ಲ ಎದೆ ಹಿಡ್ಕೊಳಕ್ಕೆ ಬರ್ತಾರೆ ಸರ್. ಇದೇನು ಸರ್ ಈ ಥರ ಮಾಡ್ತಿದ್ದೀರ ಸರ್? ಅಲ್ಲಿಂದ ನನಗೆ ತುಂಬ ಒಂಥರ ಗಾಬರಿ ಸರ್. ರಿಸರ್ಚ್ ಮಾಡ್ಕೊಂಡ್ಬಿಟ್ಟು ಎದೆ ಹಿಡ್ಕೊಂಡಾಗ ನನಗೆ ನಾನು ಅಂದ್ಕೊಂಡು ಹೋಗಿದ್ದೇನೋ ಅಲ್ಲೇನೋ ಸಡನ್ಲಿ ಆಗಿಬಿಟ್ಟಾಗ ನನಗೆ ಏನು ದಿಕ್ಕು ತೋಚಲಿಲ್ಲ ಸರ್. ಯೂರಿನ್ ಮಾಡ್ಕೊಂಡೆ ಸರ್, ಏನು ಸರ್ ಇದು ಅಂತ ಹೇಳ್ಬಿಟ್ಟು ಹಿಂಗೆ ಭಯ ಪಟ್ಕೊಂಡು ಹೋಗಿ ಹಿಂಗೆ ಬೋಲ್ಟ್ ಇದ್ದೆ ಬಾಯಿಲಿ ಅದೇನೋ ಅದು ಯೂರಿನ್ ನೋಡಿದ್ರಲ್ಲ ಇದಾಗಿದ್ದು, ಅದು ನೋಡ್ಬಿಟ್ಟು ಭಯ ಪಡ್ಬಿಟ್ಟು ಬಾಯಿಲಿ ಏನೂ ಆಗಲ್ಲ, ಇಲ್ಲಿ ನೋಡಿ ನನ್ನ ಸರ್ ಬಿಡಿ ಸರ್, ಕೈ ಬಿಡಿ ಸರ್ ಇಲ್ಲಿ ಅಂತ ನಾನು ಬೋಲ್ಟ್ ತಗೊಂಡು ಹೊರಗೆ ಹೋದೆ. ಮತ್ತೆ ಕೈ ಹಿಡ್ಕೊಂಡೆ, ಅವರು ಬೋಲ್ಟ್ ತೆಗೆದು ಮತ್ತೆ ಹಿಂಗೆ ಕೈ ಜಾರ್ತು. ಅವಾಗ ಅವ್ರ ಜಾಬಿಂದಲ್ಲ ಪರ್ಸಿಂದಲ್ಲ 500 ರೂಪಾಯಿ ತೆಗೆದಿತ್ತಾಗೋ ಯಾರಿಗೂ ಹೇಳ್ಬೇಡ, ಇದು ಇಟ್ಕೊಂಡು ಮನೆ ಸರ್ ಬೇಡ ಸರ್, ನಂಗೆ 500 ರೂಪಾಯಿ ಬೇಡ ಸರ್, ನಮ್ಗೆ ಅಗತ್ಯ ನ್ಯಾಯ ಕೊಡಿಸಿ ಅಂತ ಕೇಳಿದ್ರೆ ನೀವೇನು ಸರ್ ಮಾಡಿದ್ದು ಅಂತ ಹೇಳ್ಬಿಟ್ಟು ನಾನು ಹೊರಗಡೆ ಬೋಲ್ಟ್ ಕಿತ್ಕೊಂಡು ಹೋದೆ ಸರ್. ನಾನು ಬೋಲ್ಟ್ ಕಿತ್ಕೊಂಡು ಹೋದಾಗ ನಮ್ಮ ಯಜಮಾನ್ರು ಅಲ್ಲೇ ಇದ್ರು. ಏನಂದ್ರು, ಏನಿಲ್ಲ ಅಲ್ಲದೆಲ್ಲ ಕೇಳಿದ್ರು, ಅತ್ತೆ ಅಷ್ಟೇ. ಒಬ್ಬ ಗಂಡಂಗೆ ಏನು ಹೇಳಿ ಸರ್, ಹಂಗೆಲ್ಲ ಅತ್ತೆ. ಆಮೇಲೆ ಅಲ್ಲಿ ಕೂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ನಿಂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ಕೈ ಕಾಲೆಲ್ಲ ನಡ್ಕ ಸ್ಟಾರ್ಟ್ ಆಯಿತು. ಒಂಥರ ಯೂರಿನ್ ಮಾಡ್ಕೊಂಡಿದ್ದು ಒಂಥರ ನನಗೊಂಥರ ಅನ್ನಿಸ್ಬಿಡ್ತು. ಅವಾಗ ಒದ್ದಾಡ್ತಾ ಇರೋದು ನೋಡಿ ನಮ್ಮ ಮನೇಲಿ ಬಾಯಲ್ಲಿ ಏನಾಯಿತು ಅಂತ ಅವರು ಕೇಳಿದ್ರು. ಏನಿಲ್ಲ ರೀ ಅದೇ ಅತ್ತೆ ಅಷ್ಟೇ ಅಂತ
ನನಗೆ ಹೋಗ್ಬಿಟ್ರೆ ಸಾಕು ಅಂದಂಗೆ ಆಗೋಗ್ಬಿಡ್ತು ಸರ್. ಇದು ಬೇಡ ನನಗೆ, ಇದ್ರ ಸಹವಾಸನೆ ಬೇಡ ಅಂತಲೇ ಅವತ್ತು ಹೋಗ್ಬೇಕಾದ್ರೂ ನಾಗಲಕ್ಷ್ಮಿ ಮೇಡಮ್ಗೆ ಫೋನ್ ಮಾಡಿದ್ವಿ ಸರ್. ನೈಸ್ ರೋಡಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಹೋಗಿ ಮಾತಾಡೋರು ಏನು ಹೇಳ್ತಾರ ಕೇಳು, ನಾವೆಲ್ಲ ಹೇಳಿದ್ದೀವಿ ಅಂತಲೇ ಹೇಳಿದ್ರು. ಆ ಧೈರ್ಯದ ಮೇಲೆ ಹೋದೆ. ಅವ್ರು ಹಿಂಗೆಲ್ಲ ಮಾಡ್ತಿದ್ಕೆ ನಾನು ಇನ್ನು ಯಾರು ನಂಬಿ ಹೋಗಿ ಏನು ಹೇಳಿ ಏನು ಮಾಡಲಿ ಅನ್ನೋ ಥರ ಒಂದು ನೋವಾಯಿತು. ತಿರ್ಗಾ ಅದಾದಮೇಲೆ DYSP ಮೇಲೆ ಏನಾದರೂ ಕಂಪ್ಲೇಂಟ್ ಕೊಟ್ರಾ ಮೇಡಮ್ ನೀವು? ಇಲ್ಲ ಸರ್, ನಮ್ಗೆ ಅಷ್ಟೊಂದು ಧೈರ್ಯ ಇಲ್ಲ. ನಮ್ಗೆ ಈಗಲೂ ಧೈರ್ಯ ಬರ್ತಾ ಇಲ್ಲ. ಅಷ್ಟೊಂದೆಲ್ಲ ದೊಡ್ಡವನ್ನ ಎದುರು ಹಾಕೊಳ್ಳೋದು ಆ ಥರ. ನಾನು ಏನಂದರೆ ಮನೆಯಲ್ಲಿ ನಾವು ಒಂದು ಬಡ ಕುಟುಂಬದಿಂದ ದೊಡ್ಡ ಕುಟುಂಬದಿಂದಲೇ ಬಂದವರು. ಯಾರಿಗೂ ಕೇಳ್ದೇ ನಾನು ದುಡ್ಡು ಕೊಟ್ಟಿರೋಳು. ಹಾಗಾಗಿ ಕೇಳಿದ್ರೆ ಈಗ ಎಲ್ಲರೂ ಬೈತಾರೆ. ಯಾರಿಗೂ ಹೇಳ್ಕೊಂಡು ಇರಲಿಲ್ಲ ಕೊಟ್ಟಿದ್ದು. ಅನ್ಯಾಯ ಆಗಿದ್ದ ಪ್ರಕಾರ ನಾನು ಅಲ್ಲಿ ಹೋಗಿ ಹೇಳ್ದಾಗ ನಾನು ಒಬ್ಬ ತಂದೆ ಸ್ಥಾನದಲ್ಲಿ ಒಬ್ಬ ನಂಗೆ ನ್ಯಾಯ ಸಿಗುತ್ತೆ ಅಂತ ಹೋದಾಗ ಆ ಥರ ವರ್ತನೆ ಆದಾಗ ನನಗೆ ಏನು ಮಾಡೋ ಆದ್ಮೇಲೆ ಎಷ್ಟು ದಿನ ಆದ್ಮೇಲೆ ಈ ವಿಡಿಯೋ ಎಲ್ಲ ವೈರಲ್ ಆಗುತ್ತೆ? ಯಾವ ಐಡಿಯಾ? ಇದು ಇನ್ಸಿಡೆಂಟ್ ಆದ್ಮೇಲೆ ಎಷ್ಟು ದಿನ ಆದ್ಮೇಲೆ ಈ ವಿಡಿಯೋ ವೈರಲ್ ಆಗುತ್ತೆ? ಯಾರು ವಿಡಿಯೋ? ಆ ವಿಡಿಯೋ ಈಗ ಬಂದಿರೋ ವಿಡಿಯೋ ಯಾರೋ ಬೇರೆದು ಸರ್. ಅದು ನಂದಲ್ಲ. ಅಂದರೆ ನಾನು ಅವತ್ತು ನೆಕ್ಸ್ಟ್ ಡೇ ಮತ್ತೆ ಇನ್ನೂ ಇದೆ ಸರ್. ಮತ್ತೆ ನೆಕ್ಸ್ಟ್ ಡೇ ಕರೆಸಿದ್ರು. ನಾನು ಹೋಗಿ ಅಲ್ಲಿ ಕುತ್ಕೊಂಡೆ. ಅದೇ ಗಾಬರಿ ಬಿದ್ದು ಅಲ್ಲಿ ಹೋಗಿ ಕುತ್ಕೊಂಡೆ. ನಮ್ಮ ಯಜಮಾನ್ರು ಸಮಾಧಾನ ಮಾಡಿದ್ರು. ಅಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಮ್ಮ, ನಾನು ಬರೆಸ್ಕೊಡ್ತೀನಿ ಅಂತ ಅಂದರು. ಆ ಟೈಮಲ್ಲಿ ಎಮರ್ಜೆನ್ಸಿ ಏನೋ ಒಂದು ಕಾಲ್ ಬಂತು, ಇಲ್ಲ ಅವರೆಲ್ಲ ಹೋದ್ರೆ ಏನೋ, ನನಗಷ್ಟು ನೆನಪಿಲ್ಲ ಸರ್. ನನ್ನ ಗಾಬರಿಲಿ ನಾನು ಅವಯ್ಯ ಇಲ್ದಿದ್ರೆ ಸಾಕು ಅನ್ನೋದು. ನೆಕ್ಸ್ಟ್ ಡೇನು ಕರೆದ್ರು ಅವರು. ನೆಕ್ಸ್ಟ್ ಡೇನು ಕರೆದ್ರು ಸರ್ ಅವರು. ನೀವು ಸರಿ ಇವಾಗ ಬರೆಯೋಕ್ಕಾಗಲ್ಲ ಅಂತ ಅವರೆಲ್ಲ ಹೋಗಿ ನಾಳೆ ಬರ್ರಿ ಅಂತ ಕಳಿಸಿದ್ರು. ನನಗೆ ಬಿಟ್ಟರೆ ಸಾಕು ಹೋಗ್ಬಿಡೋಣ ಅಂತ ನಮ್ಮ ಯಜಮಾನ್ರನ್ನ ಕರ್ಕೊಂಡು ಊರಿಗೆ ಹೊರಟೋಗ್ಬಿಟ್ಟೆ ಸರ್. ಅವತ್ತು ಹೋದಾಗ ಅದಕ್ಕೂ ಮುಂದಾಗೆ ಹಿಂಗೆ ಒಬ್ಬ ತಂದೆ ಥರ ಹಿಂಗೆಲ್ಲ ನಂಗೆ ನ್ಯಾಯ ಕೊಡಿಸ್ತಾರೆ ಅಂತ ನಮ್ಮ ಚಿಕ್ಕಪ್ಪ, ನಮ್ಮ ದೊಡ್ಡಪ್ತಿರೋ ಅವ್ರು ಇದಕ್ಕೆಲ್ಲ ಹೇಳ್ಕೊಂಡಿದ್ದೆ. ಇವತ್ತು ಹಿಂಗಾಗಿದ್ದು ನಾನು ಅವ್ರ ಹತ್ರ ಏನಂತ ಹೇಳ್ಕೊಳ್ಳಿ, ಯಾರ ಹತ್ರ ಏನೂ ಹೇಳ್ಕೊಂಡಿಲ್ಲ. ಆಮೇಲೆ ನೆಕ್ಸ್ಟ್ ಡೇ ಹೋಗ್ಬೇಕಾದ್ರೆ ನಮ್ಮ ಯಜಮಾನ್ರಿಗೆ ಮಾತ್ರ ನನಗೆ ಹೇಳ್ಕೊಂಡೆ, ಸರ್ ರೀ ಯಾಕೋ ನನಗೆ ಎಲ್ಲ ಹೇಳ್ಕೊಳ್ಳೋಕ್ಕಾಗಿಲ್ಲ ಸರ್. ಅದಕ್ಕೆ ರೀ ನಂಗೆ ಯಾಕೋ ಭಯ ಆಗುತ್ತೆ, ಅಪ್ಪ ಎಲ್ಲೆಲ್ಲೂ ಕೈ ಹಾಕಿ ಇದು ಮಾಡ್ತಾನೆ, ಮಿಸ್ಬಿಹೇವ್ ಮಾಡೋ ಥರ ಐತೆ, ನೀನು ನನ್ನ ಜೊತೆನೇ ಕೂತ್ಕೊರಿ ಪ್ಲೀಸ್ ಅಂತ ಹೇಳಿದ್ದೆ. ಹಾಗಾಗಿ ನೆಕ್ಸ್ಟ್ ಡೇ ಹೋದ್ವಿ ಸರ್. ನಾವು ನೆಕ್ಸ್ಟ್ ಡೇ ಬರೋಕ್ಕೆ ಹೇಳಿದ್ರು, ಹೋದ್ವಿ. ಹೋದಾಗ ನಾನು ನಮ್ಮ ಯಜಮಾನ್ರು ಹೊರಗಡೆ ಕೂತಿದ್ವಿ. ಇವರು ಎಂದು ಆಗಸ್ಟ್ 14ನೇ ತಾರೀಕು ಹೋದ್ವಿ. ಅವತ್ತಿನ ದಿವಸ 13, 14ರಲ್ಲೇ ಈ ಥರ ಆಗಿರೋದು. ಹೋದಾಗ ಅವರು ಒಳಗೆ ಕೂತಿರು, ಕರೀರಪ್ಪ ಅವ್ರನ್ನ ಅಂತ ಹೇಳಿದ್ರು. ಆಗ ನಮ್ಮ ಯಜಮಾನ್ರು ಬಾ ಹಿಂಗೆ ಅಂತ ಹಂಗೆ ಹಿಡ್ಕೊಂಡು ಹೇಳಿದೆ. ಅವರು ಬಂದು ನನ್ನ ಪಕ್ಕ ಕೂತ್ಕೊಂಡಾಗ ಅದೇನೋ ಫೈಲೆಲ್ಲ ಜೋಡಿಸ್ಕೊಂಡು ಇಲ್ಲಿ ಬಾಪ ಇಲ್ಲಿ ನೀನು ಅಂತ ನಮ್ಮ ಹಸ್ಬೆಂಡ್ನ ಕರೆದ್ರು. ಅವ್ರನ್ನ ಕರಿತಿದ್ದಂಗೆ ನಾನು ಸುಮ್ಮನೆ ನೋಡ್ತಿದ್ದೆ ಏನು ಮಾಡ್ತಾರೋ ಅಂತ. ಜಾಬಿಂದ ದುಡ್ಡು ತೆಗ್ದು ಏನೋ ಚಾಕ್ಲೇಟೋ ಏನೋ ₹1 ಯಾವುದೋ ಬರುತ್ತೆ ತೊಗೊಂಡು ಬಾ ಅಂತ ಹೇಳ್ತಿದ್ರು. ನಂಗೆ ಭಯ ಸ್ಟಾರ್ಟ್ ಆಗೋಕ್ಕಾಯ್ತು. ನಿನ್ನೆ ಬೇರೆ ಹಂಗೆ ಆಗೈತೆ, ಈ ಅಪ್ಪ ಚಾಕ್ಲೇಟ್ ತರಕ್ಕೆ ಕಳಿಸ್ತಾವನೆ ಏನು ಎತ್ತಂತ ಅಲ್ಲಿಂದ ಮತ್ತೆ ನಡ್ಕ ಸ್ಟಾರ್ಟ್ ಆಗಿ ಮತ್ತೆ ನಾನು ಕೂತ್ಕೊಂಡಾಗ ಚಾಕ್ಲೇಟ್ ತರ ಕಳಿಸಿದ್ರು. ಚಾಕ್ಲೇಟ್ ತರಕ್ಕೆ ಅವರು ಹೋಗ್ತಿದ್ದಂಗೆ ಮತ್ತೆ ಅಲ್ಲಿ ಎದ್ರು, ಅವ್ರು ಕೂತ್ಕೊಂಡಿರೋತಾಗಿಂದ ಎದ್ಬಿಟ್ಟು ಹಿಂಗೆ ಜಾಬಲ್ಲಿ ಕೈ ಇಟ್ಕೊಂಡು ಮತ್ತೆ ಅಲ್ಲಿ ಚೇರೆಲ್ಲ ಇದ್ದಾವೆ ಸರ್, ಅಲ್ಲಿ ಕೂತಿದ್ದೀನಿ. ಹಿಂದೆ ಹಸಿ ಬಂದು ಭುಜ ಇಟ್ಕೊಂಡು ನಡಿ ರೂಮಕ್ಕೆ ಅಂತ ಕರೀತಾರೆ. ಸರ್ ಏನು ಸರ್ ಹಗ್ಲೆಲ್ಲ ರೂಮಲ್ಲಿ ಹೇಳೋದಿರುತ್ತೆ, ನಾನು ಯಾಕೆ ಸರ್ ಹಗ್ಲೆಲ್ಲ ರೂಮಿಗೆ ಬರೋ ಸರ್, ನಾವು ಅಂತಾರಲ್ಲ ಸರ್, ನೀವು ಆ ಥರ ಎಲ್ಲ ನಮ್ಮನ್ನು ದಯವಿಟ್ಟು ತಿಳ್ಕೊಬೇಡಿ, ನಂಗೆ ನ್ಯಾಯ ಕೊಡಿಸಿ ಅಂತ ಬಂದಿದ್ದು. ಏನು ಸರ್ ಅಂತ ಗಾಬರಿ ವಿದ್ದೆಲ್ಲ ಮಾತಾಡೋಷ್ಟೊತ್ತಿಗೆ ಯಾರೋ ಫೈಲ್ ತಗೊಂಡು ಬಂದರು. ಮತ್ತು ಅವ್ರು ಅದೇ ಥರ ಮತ್ತೆ ಆ ಕಡೆಗೆ ಹೋದರು. ಫೈಲ್ಗೆ ಏನೋ ಸಿಗ್ನೇಚರ್ ಮಾಡ್ತಿದ್ರು. ಅಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಬಂದರು ಸರ್. ಬಂದಾಗ ನಾನು ತುಂಬ ಭಯಪಟ್ಟು ಅಲ್ಲೇ ಈ ಥರ ಕೂತ್ಕೊಂಡ್ಬಿಟ್ಟಿದ್ದೆ. ಏನಂದ್ರು ಏನು ಇಲ್ಲ ಹೋಗೇ ಬಿಡೋಣ ಅಂತ ನಾನು ಕೈ ಸಣ್ಣ ಮಾಡಿದೆ ಅವ್ರಿಗೆ. ಹಂಗಂದಾಗ ಕೆಲಸ ಮಾಡಮ್ಮ ಅಲ್ಲಿ ಕೂತ್ಕೊ ಹೋಗ್ರಿ ಅಂತ ಗಟ್ಟಿ ಧ್ವನಿಲೇ ಹೇಳಿದ್ರು. ನಾವು ಹೋಗಿ ಹೊರಗಡೆ ಕೂತ್ಕೊಂಡ್ವಿ. ಆಮೇಲೆ ಅಲ್ಲಿರೋ ಸ್ಟಾಪ್ಗೆ ಕರೆದ್ಬಿಟ್ಟು ಈ ಅಮ್ಮಂಗೆ ಒಂದು ಕಂಪ್ಲೇಂಟ್ ಬರ್ಕೊಡ್ರಿ, ಅಲ್ಲಿ ಹೋಗಿ ಕೊರಟಗೆರೆಗೆ ನಾನು ಹೇಳ್ತೀನಿ FIR ಮಾಡಿಸ್ಲಿ ಅಂತ ಹೇಳಿ ಹೊರಟೋದ್ರು. ಆಗ ಅಲ್ಲಿ ಸ್ವಲ್ಪ ಟೈಮ್ ಕಾಯ್ದ್ವಿ. ಅವ್ರು ಬರ್ಕೊಟ್ರು, ತೊಗೊಬಂದಿದ್ದೀವಿ. ಇಂಥವರೆಗೂ ನಾವು ಆ ಕಡೆ ತಿರುಗಿ ನೋಡಿಲ್ಲ ಸರ್. ಯಾವ ಧೈರ್ಯದ ಮೇಲೆ ಹೋಗ್ಬೇಕು ಸರ್, ನಾನು ಎಲ್ಲಿ ಹೋಗ್ಬೇಕು ಹೇಳಿ? ಈ ಥರನ ಸರ್, ಒಬ್ಬ ತಂದೆ ಸ್ಥಾನದಲ್ಲಿ ಒಬ್ಬ ದೊಡ್ಡ ಅಧಿಕಾರಿ, ಮಹಿಳಾ ಆಯೋಗಕ್ಕೆ ಹೋಗಿದ್ದೀನಿ, ಏನೋ ಒಂದು ಸ್ಟ್ರಾಂಗ್ ಆಗುತ್ತೆ ಅಂತ ಹೋದರೆ ಈ ಥರ ಆದರೆ ನಾನು ಎಲ್ಲಿ ಹೋಗ್ಲಿ? ಅಷ್ಟೇ ಸರ್. ಇದು ವಂಚನೆಗಾಗಿರುವಂಥ ಮಹಿಳೆ ಈ DYSP ಹತ್ರ ಸಹಾಯ ಕೇಳಿಕೊಂಡು ಹೋದಂಥ ಸಂದರ್ಭದಲ್ಲಿ DYSP ಮಹಿಳೆಗಾದಂಥ ಅನ್ಯಾಯವನ್ನು ಸರಿಪಡಿಸೋದು ಬಿಟ್ಟು ಆಕೆಗೆ ಲೈಂಗಿಕವಾಗಿ ಬಳಸ್ಕೊಂಡು ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಿ DYSP ವಿರುದ್ಧ ನೊಂದ ಮಹಿಳೆ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥದ್ದು.
ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.